सदाचार्यगुरुभ्यो नमः। हरि ओम्। मयि स्थितो मदङ्गेषु स्वतन्त्रो व्याप्तवान् हरिः स विष्णुश्च स्वतन्त्रं मां स्वेच्छया वर्तयत्यजः। स्वात्मनस्तस्य पूजा स्युः मनोवाक्कायवृत्तयः। ममैताः इति कर्तारम् उद्देश्यं च हरिं स्मरेत्। यस्या कटाक्षमात्रेण ब्रह्मरुद्रेन्द्रपूर्वकाः सुराः स्वीयपदान्याहुः सा लक्ष्मीर्मे प्रसीदतु। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। नमोऽस्तु तात्विका देवाः विष्णुभक्तिपरायणाः भवन्तश्च प्रपन्नोऽहं भवन्तश्च कृपालवः। धर्ममार्गे प्रेरयन्तु भवन्तः सर्व एव हि। वेदेश योगिनं वन्दे यादवार्य गुरोर्गुरुं छान्दोग्य भाष्य सट्टीका कर्तारमहमादरात्। मातरः सुहृदो नित्यम् इष्टाधिकफलप्रद श्री सत्यनाथ गुरवो जगत्पूजितपादुकाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। हरिः ओम्। विद्यापीठ विधातारं विद्यावारिधिचन्दिरं विद्यार्थी वत्सलं वन्दे महामहिमसद्गुरुं। श्रीगुरुभ्यो नमः। हरिः ओम्। हरिः ओम्। हरिः ओम्। ಮೂರು ದಿನಗಳಿಂದ ಪರಮ ಪವಿತ್ರವಾದ ಹರಿಗುರುಗಳಲ್ಲಿ ಭಕ್ತಿಯ ಬೀಜವನ್ನು ಹುಟ್ಟಿಸುವ ಗುರುಗಳ ಮಹತ್ವ, ಗುರುಗಳ ಎತ್ತರ, ಆ ಗುರುಗಳ ಮುಖೇನ ದೇವರನ್ನು ತಿಳಿದುಕೊಳ್ಳುವ ಧಾಟಿ, ಅದು ರಾಘವೇಂದ್ರ ಗುರು ಸಾರ್ವಭೌಮರ ವ್ಯಕ್ತಿತ್ವದಲ್ಲಿ ಮೂಡಿ ಬಂದ ಸರಳ ಶೈಲಿಯ ವಾಗ್ಗಂಗೆ, ಶಬ್ದಗಳ ರಾಶಿ, ಅಪ್ಪಣ್ಣಾಚಾರ್ಯರ ವಿಶೇಷವಾದ ಶೈಲಿಯಲ್ಲಿ, ಭಕ್ತಿಯ ಭಾವುಕತನದಲ್ಲಿ ನಮಗೆ ನೋಡಲಿಕ್ಕೆ ಸಿಕ್ಕಿತು. ಈ ಅಪ್ಪಣ್ಣಾಚಾರ್ಯರಿಂದ ಮಾಡಲ್ಪಟ್ಟ ರಾಘವೇಂದ್ರ ಸ್ತೋತ್ರದಲ್ಲಿ ಸಾಮಾನ್ಯವಾಗಿ ನಮಗೆ ಹೆಜ್ಜೆ ಹೆಜ್ಜೆಗೂ ಕಂಡು ಬರುವುದು ಗುರುಗಳಲ್ಲಿ ಭಕ್ತಿಯನ್ನ ಯಾವ ರೀತಿಯಾಗಿ ಮಾಡಬೇಕು, ಗುರುಗಳಲ್ಲಿ ಭಕ್ತಿ ಯಾವ ಮಟ್ಟದ್ದಾಗಿ ಇರಬೇಕು. ನಮ್ಮ ಜೀವನದಲ್ಲಿ ಏನಾದರೂ ಶ್ರೇಯಸ್ಸು ಸಿಕ್ಕಿದ್ದೇ ಆದಲ್ಲಿ, ನಮ್ಮ ಜೀವನದಲ್ಲಿ ಒಂದೆರಡು ವಿಷಯವಾದರೂ ಪರಮಾತ್ಮನ ವಿಶೇಷವಾದಂತಹ ಚಿಂತನೆಯನ್ನ ಮಾಡಿದ್ದೇ ಆದಲ್ಲಿ, ಅಂತಹ ಪರಮಾತ್ಮನ ಪಾದಾರವಿಂದಗಳಲ್ಲಿ ಭಕ್ತಿ ಇದು ಮೂಡಿದ್ದೇ ಆದಲ್ಲಿ, ಅದು ಕೇವಲ ಗುರು ಅನುಗ್ರಹದಿಂದಲೇ ಹೊರತು ನಾನಾಗಿಯೇ ಮಾಡಿದೆ, ನಾನು ಮಾಡಿದೆ ಅಂತ ಹೇಳುವುದು ಇದು ಸರಿಯಲ್ಲ ಅನ್ನುವುದನ್ನು ಅಪ್ಪಣ್ಣಾಚಾರ್ಯರು ತೋರಿಸಿಕೊಡ್ತಾರೆ.
ಹರಿಕೃಪೆಯಲ್ಲಿ ತಾವರಿದಿದ್ದಾದರೆ ಅದು ಗುರುಪರ ಮೋಕ್ಷವೇ ಸಾಕ್ಷಿ. ಗುರುಪರ ಮೋಕ್ಷವೇ ಸಾಕ್ಷಿ. ದೇವರು ಈ ಜೀವ ನನ್ನದು ಅಂತ ಅನಿಸಿಕೊಳ್ಳಬೇಕಾದರೆ, ಇವನನ್ನವ ಅಂತ ಅನಿಸಿಕೊಳ್ಳಬೇಕಾದರೆ ನಮಗೂ ಒಂದು ಟ್ರೇಡ್ ಮಾರ್ಕ್ ಬೇಕು, ISI ಮಾರ್ಕ್ ಬೇಕು. ಏನದು? ಗುರುಗಳು ಹಾಕಿದ ವಿಶಿಷ್ಟವಾದ ಮಾರ್ಗದಲ್ಲಿ ಅವರ ಪ್ರೀತಿಯನ್ನ ಸಂಪಾದನೆ ಮಾಡಿಕೊಂಡು ಮಾಡಿದ ವಿಶೇಷವಾದಂತಹ ಒಂದು ಏನು ಚಿಂತನೆ ಇದೆ, ಆ ಚಿಂತನೆಯಿಂದ ದೇವರು ಓಹೋ ಇವ ಒಬ್ಬ ಒಳ್ಳೆ ಗುರು ಭಕ್ತ, ಇವನು ನನ್ನವ ಅಂತ ಅನಿಸಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಹಾಗೆ ಅಪ್ಪಣ್ಣಾಚಾರ್ಯರು ಕೂಡ ಹೆಜ್ಜೆ ಹೆಜ್ಜೆಗೂ ತಾವು ತಮ್ಮ ಜೀವನದುದ್ದಕ್ಕೂ ಗುರುಗಳಿಂದ ಅನುಭವಿಸಿದ ಘಟನೆಗಳನ್ನು, ಚಿಂತನೆಗಳನ್ನು, ಅನುಗ್ರಹಪೂರ್ವಕವಾಗಿ ನಡೆದ ಮಹಿಮೆಗಳನ್ನು ಆಂತರ್ಯದಲ್ಲಿ ಇಟ್ಟುಕೊಂಡು ನೇರವಾಗಿ ಅತ್ಯಂತ ಸುಮಧುರ ಶೈಲಿಯಲ್ಲಿ ಗುರುಗಳ ದರ್ಶನ ಅಗೋಚರ ಅಂತ ಆದಾಗ ಪಿಚ್ಚಾಲೆಯಿಂದ ಆ ನದಿಯನ್ನು ದಾಟಿಕೊಂಡು ಈಚೆ ಬರುವಷ್ಟರಲ್ಲಿ ಗುರುಗಳು ಬೃಂದಾವನ ಪ್ರವೇಶವನ್ನು ಮಾಡಿದ್ದಾರೆ. ಸುದ್ದಿ ತಿಳಿದ ತಕ್ಷಣ ಆ ನದಿಯನ್ನ ಹಾಗೇ ದಾಟಿ ಬರ್ತಾರೆ. ತುಂಬಿದ ನದಿ. ಅಪ್ಪಣ್ಣಾಚಾರ್ಯರು ವಿಷಯವನ್ನು ತಿಳಿದ ತಕ್ಷಣದಲ್ಲಿ ಶ್ರೀಪೂರ್ಣ ಬೋಧ ಗುರುತೀರ್ಥ ಪಯೋಬ್ಧಿಪಾರ ಅಂತ ಹೇಳಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅನ್ನುವ ಅದ್ಭುತವಾದ ಸಂಜೀವಿನಿಯ ಆ ಗುರುಸ್ತೋತ್ರವ ಪಠನವನ್ನ ಮಾಡ್ತಾ ಬರ್ತಾ ಇದ್ರೆ ಆ ತುಂಬಿದ ತುಂಗೆಯೂ ಕೂಡ ಇವರಿಗೆ ಟೊಂಕದ ಕೆಳಗೇನೆ ನದಿಯನ್ನ ಇದ್ದು ಅವರಿಗೆ ಮಾರ್ಗವನ್ನ ಮಾಡಿದಳು ಅನ್ನುವುದು ಇಲ್ಲಿ ಔಚಿತ್ಯಪೂರ್ಣ. ಇದರಿಂದ ಒಂದು ಸಂದೇಶ ಕೊಡ್ತಾಳೆ ತುಂಗೆ, ಇದರಿಂದ ಸಂದೇಶ ಕೊಡ್ತಾಳೆ ಗಂಗೆ. ನೀವು ನಿಮ್ಮ ಜೀವನದಲ್ಲಿ ಒದ್ದಾಟ, ಪಿಕಲಾಟಗಳು, ಮಾನಸಿಕ ತೊಂದರೆಗಳು ಇವುಗಳನ್ನು ಅನುಭವಿಸ್ತಿದ್ದೀರಲ್ಲ, ಇಂತಹ ಮಹಾಪೂರದ ಸಂಸಾರವೆಂಬಂತಹ ಸಾಗರದಲ್ಲಿ ಬಿದ್ದಿದ್ದೇವೆ. ಕೊಚ್ಚಿ ಹೋಗಬಾರದು ಅಂದರೆ, ಸುಲಭವಾಗಿ ದಡ ಸೇರಿಸಬೇಕು ಅಂತಾದರೆ ಅದು ಕೇವಲ ಗುರುಸ್ಮರಣೆಯಿಂದಲೇ ಹೊರತು ಇನ್ಯಾವ ಒಂದು ಕಾರಣಕ್ಕೂ ಅಲ್ಲ ಅನ್ನುವುದರ ಚಿಂತನೆಯನ್ನ ಅಪ್ಪಣ್ಣಾಚಾರ್ಯರ ರಚಿತವಾದ ಈ ಸ್ತೋತ್ರದ ಹಿನ್ನೆಲೆಯಲ್ಲಿ ನಾವು ತಿಳಿದುಕೊಳ್ಳಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಈ ಒಂದು ಸ್ತೋತ್ರದ ಉದ್ದಕ್ಕೂ ಕೂಡ ರಾಯರ ಗುಣ ಅನುಸಂಧಾನಗಳಿವೆ. ರಾಯರ ವ್ಯಾಖ್ಯಾನ ಶೈಲಿಯ ವಿಶದ ಚಿಂತನೆ ಇದೆ. ರಾಯರ ವ್ಯಕ್ತಿತ್ವದ ಆಳ ಪರಿವೆಯನ್ನು ತಿಳಿಸಿಕೊಡುವಂತಹ ಶ್ಲೋಕಗಳನ್ನು ಇದರಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಗುರುಸ್ಥಾನೀಯರ ನಾಮಸ್ಮರಣೆಯ ಮಹತ್ವವನ್ನ ನಮಗೆ ಇಲ್ಲಿ ತಿಳಿಸಿಕೊಡ್ತಾರೆ. ಅಂತಹ ವಿಶೇಷವಾದ ಚಿಂತನೆಯನ್ನ ಈ ರಾಘವೇಂದ್ರ ಸ್ತೋತ್ರದಲ್ಲಿ ಅಪ್ಪಣ್ಣಾಚಾರ್ಯರಿಂದ ನಾವು ತಿಳಿಯಬಹುದಾಗಿದೆ. ಇಂತಹ ಅಪ್ಪಣ್ಣಾಚಾರ್ಯರ ರಾಘವೇಂದ್ರ ಸ್ತೋತ್ರ ಪ್ರಾಯಶಃ ಜಗತ್ತಿನ ಮೂಲೆಗೂ ಮನಗಳಿಗೂ ಪುಟ್ಟ ಬಾಲಕನಿಂದ ಆಗಿನ್ನು ಅಮ್ಮ ಅಪ್ಪ ಅನ್ನುವ ಪುಟ್ಟ ಬಾಲಕನಿಂದ ಹಿಡಿದುಕೊಂಡು 90, 95, 96 ವರ್ಷದ ವಯೋವೃದ್ಧರವರೆಗೂ ಕೂಡ ಯಾವ ಸ್ತೋತ್ರ ಅವರ ಸ್ಮೃತಿ ಪಟಲಕ್ಕೆ ಬರ್ತದೆಯೋ ಬಿಡುತ್ತದೆಯೋ ಗೊತ್ತಿಲ್ಲ. ಆದರೆ ಹುಟ್ಟಿದ ಮಗು ಮಾತು ಬಂದ ತಕ್ಷಣ ತಂದೆ ತಾಯಿ ಅಪ್ಪ ಅಮ್ಮ ಅಂತ ಅನ್ನುವ ಸಂದರ್ಭದಲ್ಲಿ
ತಾಯಿ ಮೊಟ್ಟ ಮೊದಲಿಗೆ ಕಲಿಸಿಕೊಡುವಂತಹ ಸ್ತೋತ್ರ ಅದು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ವಯೋವೃದ್ಧರಾದ ಮೇಲೂ ಯಾವ ಸ್ತೋತ್ರ ಮರಿವಿಗೆ ಬರ್ತದೆಯೋ ಗೊತ್ತಿಲ್ಲ, ಆದರೆ ಮಾತ್ರ ಈ ಶ್ಲೋಕ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಇದು ರಾಯರ ಹಿರಿಮೆಗೆ ಹಿಡಿದ ಒಂದು ಬೆಗನ್ನಡಿಯೇ ಸರಿ. ಅಂತಹ ಗುರು ಸಾರ್ವಭೌಮರ ಸ್ತೋತ್ರ, ಅಪ್ಪಣ್ಣಾಚಾರ್ಯರಿಂದ ರಚಿತವಾದ ಸ್ತೋತ್ರ, ಹಿಂದೆಯೇ ಹೇಳಿದ ಹಾಗೆ ಇದೊಂದು ಸ್ತೋತ್ರ ಸಾಗರ, ಮಹಿಮಾ ಸಾಗರ, ಗುರುಭಕ್ತಿಯ ಸಾಗರ ಇದರಲ್ಲಿ ಅಡಕವಾಗಿದೆ. 4 ದಿನಗಳಲ್ಲಿ ಹೇಳಿ ಮುಗಿಸ್ತೇವೆ ಎಂದರೆ ಸರ್ವತಃ ಮೂರ್ಖತನದ ಮಾತಾದೀತು. ಹಾಗಾಗಿ ಕೆಲವನ್ನ ಆರಿಸಿಕೊಂಡು ಹೇಳುವ ಪ್ರಯತ್ನವನ್ನು ಮಾಡಿದ್ದೇನೆ. ಈಗ ಕೊನೆಯದಾಗಿ ಈ ಒಂದು ವಿಶೇಷವಾದ ಸ್ತೋತ್ರದ ಒಂದು ಚಿಂತನೆಯ ಫಲಶ್ರುತಿಯನ್ನು ಕೇಳಿ ಮಂಗಳವನ್ನು ಹಾಡೋಣ ಅಂತ ಹೇಳುತ್ತಾ, ಇಲ್ಲಿ ಇಷ್ಟೆಲ್ಲ ವಿಧವಾದಂತಹ ಚಿಂತನೆಯನ್ನು ಮಾಡಿದ ಮೇಲೆ ಈ ಒಂದು ವಿಶೇಷವಾದ ಸ್ತೋತ್ರದ ಒಂದು ಫಲಶ್ರುತಿಯನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಏನು? ಅಂಧೋಪಿ ದಿವ್ಯ ದೃಷ್ಟಿ ಸ್ಯಾತ್, ಏಡ ಮೂಕೋಪಿ ವಾಕ್ಪತಿ, ಪೂರ್ಣಾಯುಃ ಪೂರ್ಣ ಸಂಪತ್ತಿ, ಸ್ತೋತ್ರಸ್ಯಾಸ್ಯ ಜಪಾದ್ಭವೇ. ಸ್ತೋತ್ರಸ್ಯಾಸ್ಯ ಜಪಾದ್ಭವೇ. ಮೇಲ್ನೋಟಕ್ಕೆ ನಮಗೆ ಹೀಗೆ ಅರ್ಥ ತಿಳಿಯೋದುಂಟು. ಏನು? ಅಂಧೋಪಿ ದಿವ್ಯ ದೃಷ್ಟಿ ಸ್ಯಾತ್, ಏಡ ಮೂಕೋಪಿ ವಾಕ್ಪತಿ, ಪೂರ್ಣಾಯುಃ ಪೂರ್ಣ ಸಂಪತ್ತಿ, ಸ್ತೋತ್ರಸ್ಯಾಸ್ಯ ಜಪಾದ್ಭವೇ. ಅಸ್ಯ ಸ್ತೋತ್ರಸ್ಯ, ಈ ಸ್ತೋತ್ರದ ಜಪದಿಂದ ಪಾರಾಯಣದಿಂದ ಕುರುಡನು ಕಣ್ಣುಳ್ಳವನಾಗುವ, ದೃಷ್ಟಿವಿಹೀನನಾದವ ದೃಷ್ಟಿಯನ್ನ ಪಡೆದುಕೊಳ್ಳುವ, ಹುಟ್ಟ ಕಿವುಡು ಹುಟ್ಟ ಮೂಕನಾದವನೂ ಸಹಿತ ಒಳ್ಳೆ ವಾಕ್ಪತಿಯಾಗುವ, ವಾಕ್ಪಟುತ್ವವನ್ನು ಹೊಂದುವವ, ಒಳ್ಳೆ ಶ್ರೋತ್ರೇಂದ್ರಿಯಗಳನ್ನು ಹೊಂದುವವ, ಕೊನೆಗೆ ಆಯುಷ್ಯ ಕಮ್ಮಿ ಇದ್ದವನಿಗೂ ಕೂಡ ಪೂರ್ಣವಾದ ಆಯುಷ್ಯ ಸಂಪತ್ತು ಈ ರಾಘವೇಂದ್ರ ಸ್ತೋತ್ರದ ಪಾರಾಯಣದಿಂದ ಲಭಿಸುತ್ತದೆ ಅಂತನ್ನುವುದು ನಮಗೆ ಮೇಲ್ನೋಟಕ್ಕೆ ಕಾಣುವ ಅರ್ಥ, ಚಿಂತನೆ. ಇದೇ ಸರಿಯಾದ ಅರ್ಥವೂ ಕೂಡ ಹೌದು. ಆದರೆ ಸ್ವಲ್ಪ ಇಣಕಿ ನೋಡಿದಾಗ, ಆಳದ ಚಿಂತನೆಯನ್ನ ಮಾಡಿದಾಗ ಒಂದು ಮಾತು ಮಾತ್ರ ನಮಗೆ ಇಲ್ಲಿ ನೆನಪಿಗೆ ಬರಬೇಕು. ಕುರುಡನಿಗೂ ಕೂಡ ದೃಷ್ಟಿ ಬರುವುದು, ದೃಷ್ಟಿವಿಹೀನನಾದವನಿಗೂ ಕೂಡ ದೃಷ್ಟಿ ಬರುವುದು ಅಂತ ಅರ್ಥವಿದೆ. ಅಂಧೋಪಿ ದಿವ್ಯ ದೃಷ್ಟಿ ಸ್ಯಾತ್ ಅಂತ ಹೇಳಿ ದಾಸರಾಯರು ಹೇಳಿದ ಹಾಗೆ, ಹೊಸ ಕಣ್ಣು ಎನಗೆ ಹಚ್ಚಲೇಬೇಕು ಜಗದಂಬ, ವಸುದೇವ ಸುತನ ಕಾಂಬುವುದಕ್ಕೆ ಹೊಸ ಕಣ್ಣು ಹಚ್ಚಲೇಬೇಕು. ಏನಿದು ದಾಸರು ಹೀಗೆ ಹೇಳಿದ್ರಲ್ಲ, ಅಲ್ಲಿ ದಾಸರ ಆಂತರ್ಯವೂ ಹೀಗೇ ಇದೆ. ಏನು? ಲೋಕದಲ್ಲಿ 2 ರೀತಿಯಾದ ಕುರುಡುತನ, ಕಿವುಡುತನ ಇದೆ, ಮೂಕತನ, 3 ರೀತಿಯಾಗಿ ಇವೆ. ಏನು? ಎಲ್ಲರಲ್ಲಿಯೂ ಸಾಮಾನ್ಯ 2 ವಿಭಾಗ. ಕಣ್ಣಿರದೇ ಇರುವವ ಒಬ್ಬ ಕುರುಡ, ಕಣ್ಣಿದ್ದೂ ಒಬ್ಬ ಕುರುಡ. ಕಿವಿ ಇಲ್ಲದೇ ಇದ್ದವ ಒಬ್ಬ ಕಿವುಡ, ಕಿವಿ ಇದ್ದರೂ ಕಿವುಡ.
ಬಾಯಿ ಇದ್ದರೂ ಮೂಕ, ಬಾಯಿ ಇರದೇ ಇದ್ದರೂ ಮೂಕ. ಆಚಾರ್ಯ ತಲೆ ಕೆಟ್ಟಿದೆಯಾ? ಬಾಯಿ ಇದ್ದವರು ಯಾರಾದರೂ ಮೂಕ ಆಗ್ತಾರ? ಕಿವಿ ಇದ್ದವ ಯಾರಾದರೂ ಕಿವಿಡಾಗ್ತಾನ? ಕಣ್ಣಿದ್ದವ ಯಾರಾದರೂ ಕುರುಡಾಗ್ತಾನ? ಸುಮ್ಮನೆ ಏನೋ ಹೇಳ್ತೀರಿ ನೀವು ಅಂತ ತಿಳಿಯುವುದು ವಾಸ್ತವ ಇದೆ ಇದರಲ್ಲಿ. ಏನು? ಒಂದು ಅರ್ಥ, ಕಣ್ಣು ಇಲ್ಲದಿದ್ದವ ಕುರುಡ, ಕಣ್ಣು ಇದ್ದವನು ಕುರುಡ ಹೇಗೆ? ಏನು? ಶ್ರೀಹರಿ ಪರಮಾತ್ಮ, ಅವನಿಂದ ಉಪಕೃತರಾದ ನಾವು ಅವನ ಮೂರ್ತಿಯನ್ನು ನೋಡುವುದಕ್ಕಾಗಿ ಹಿಂಜರಿದ್ದೇವೆ. ಬೆಳಗಿನ ಜಾವದಿ ಹರಿವಿನ ಮೂರ್ತಿಯ ನೋಡದ ಕಣ್ಣಿನ ತಪ್ಪುಗಳೆಲ್ಲ ಪರಿಹರಿಸುವ ತಿಮ್ಮಪ್ಪನಲ್ಲವೇ ನೀ ಅನ್ನುವ ಹಾಗೆ ದೇವರು ಕಣ್ಣು ಕೊಟ್ಟಿದ್ದಾನೆ. ಆ ಕಣ್ಣುಗಳನ್ನು ಇಟ್ಟುಕೊಂಡು ನಾವು ಕುರುಡರಾಗಿದ್ದೇವೆ. ಅಜ್ಞಾನವೆಂಬ ಪರಿಧಿ ಬಂದಿದೆ, ಅದಕ್ಕೆ ಅಜ್ಞಾನವೆಂಬ ಪೊರೆ ಬಂದಿದೆ. ಅದನ್ನ ಆಪರೇಷನ್ ಮಾಡಬೇಕು, ಆ ಪೊರೆಯನ್ನ ತೆಗಿಬೇಕು. ಆ ಅಜ್ಞಾನವೆಂಬ ಪೊರೆಯನ್ನ ತೆಗೆದಾಗ ನಮಗೆ ಸುಜ್ಞಾನವೆಂಬ ಆ ಸುಜ್ಞಾನವನ್ನ ಕೊಡುವ ಶ್ರೀಹರಿ ನಮಗೆ ಕಾಣಿಸ್ತಾನೆ. ಅದು ಹೇಗೆ ಸಾಧ್ಯ ಗೊತ್ತೋ? ಕಣ್ಣಿದ್ದು ಕುರುಡರಾದಂತಹ ನಮಗೆ ಅದು ಹೇಗೆ ಸಾಧ್ಯ ಗೊತ್ತೋ? ಈ ಕಣ್ಣು ಯಾವುದ್ಯಾವುದೋ ಚಿತ್ರವನ್ನ ನೋಡಿ ಅವೈದಿಕವಾದ, ಅವಿಜ್ಞಾನಕವಾದ, ಯಾವುದ್ಯಾವುದೋ ಅಶ್ಲೀಲವಾದ ಚಿತ್ರಗಳನ್ನು ನೋಡಿ ಅಜ್ಞಾನದಿಂದ ಕಣ್ಣು ಕುರುಡಾಗಿ ಬಿಟ್ಟಿದೆ. ಅದಕ್ಕೆ ಒಂದು ಅಜ್ಞಾನವೆಂಬ ಪೊರೆ ಬಂದಿದೆ. ಅಂತಹ ಅಜ್ಞಾನವೆಂಬ ಪೊರೆಯನ್ನ ಕಳಚಿ ಕಣ್ಣಿಗೆ ಸರಿಯಾದ ದೃಷ್ಟಿಯನ್ನ, ದೇವರನ್ನ ನೋಡುವ, ಬ್ರಾಹ್ಮಣರನ್ನ ನೋಡುವ, ಹರಿಗುರುಗಳನ್ನ ನೋಡುವ ಪೊರೆ ಕೊಡತಾರಂತೆ. ಯಾರು? ಅವರು ರಾಘವೇಂದ್ರ ಸ್ವಾಮಿಗಳವರು. ಸ್ತೋತ್ರಸ್ಯಾಸ್ಯ ಜಪಾದ್ಭವೇ ಅಂದಹಾಪಿ ದಿವ್ಯ ದೃಷ್ಟಿ ಸ್ಯಾತ್. ಪರಮ ಪವಿತ್ರವಾದ ಈ ರಾಘವೇಂದ್ರ ಸ್ತೋತ್ರವನ್ನ ಪಾರಾಯಣ ಮಾಡೋಣದರಿಂದ ಕಣ್ಣಿಲ್ಲದಿದ್ದವನಿಗೆ ಕಣ್ಣು ಕೊಡುತ್ತಾರೆ. ಕಣ್ಣಿದ್ದೂ ಅಜ್ಞಾನದಿಂದ ತಿರುಗಾಡುವಂತಹ ಜನರಿಗೂ ಕೂಡ ಉತ್ತಮವಾದ ಸುಜ್ಞಾನವೆಂಬ ದೃಷ್ಟಿಯನ್ನು ಕೊಡುತ್ತಾರೆ ರಾಘವೇಂದ್ರ ಗುರು ಸಾರ್ವಭೌಮರು. ಇದು ಒಂದು. ನಂತರದಲ್ಲಿ ಮೂಕೋಪಿ ವಾಕ್ಪತಿ ಸ್ಯಾತ್. ಮಾತು ಇಲ್ಲದೆ ಇದ್ದವ ಜಾತ್ಯ ಸ್ವಭಾವತಃ ಹುಟ್ಟು. ಮಾತು ಇಲ್ಲದೆ ಇದ್ದವನಿಗೂ ಕೂಡ ಭಕ್ತಿಯಿಂದ ಶ್ರೀರಾಘವೇಂದ್ರಾಯ ನಮಃ ಅಂತ ನಾಮಸ್ಮರಣೆ ಮಾಡಿದರೆ ಅವನಿಗೆ ಮಾತು ಕೊಡುತ್ತಾರೆ. ಇದು ಒಂದು ಅರ್ಥ ನಿಜ. ಆದರೆ ಮಾತು ಇರುವವರೂ ಮೂಕರಾಗಿದ್ದಾರೆ. ಹೇಗೆ? ಏನು? ಸ್ವಾಮಿ, ನುಡಿಯುವುದೆಲ್ಲ ನಿನ್ನ ಮಂಗಳ ಚರಿತೆಯ ಅನ್ನುವ ಹಾಗೆ. ದೇವರು ಮಾತು ಕೊಟ್ಟಿದ್ದಾನೆ, ಒಳ್ಳೆಯ ವಾಕ್ಚಾತುರ್ಯವನ್ನ ಕೊಟ್ಟಿದ್ದಾನೆ. ಆ ಒಳ್ಳೆಯ ವಾಕ್ಚಾತುರ್ಯವನ್ನ ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡದೆ ಯಾವುದ್ಯಾವುದೋ ಕ್ಷುದ್ರವಾದ ವಸ್ತುವಿನ ಚಾಪಲ್ಯದಿಂದ, ಯಾವುದ್ಯಾವುದೋ ವ್ಯಕ್ತಿಯ ಹೊಗಳುವಿಕೆಯಲ್ಲಿ ಉಪಯೋಗಿಸಿ ಇವತ್ತು ಮಾತು ಬಂದರೂ ನಾವು ಮೂಕರಾಗಿದ್ದೇವೆ. ನಮ್ಮಂತಹ ಮಾತು ಬಂದು ಮೂಕರಾದವರಿಗೆ ಒಳ್ಳೆ ವಾಕ್ಶಕ್ತಿ ಕೊಡ್ತಾರಂತೆ ರಾಯರು. ಎಂತಹ ವಾಕ್ಶಕ್ತಿ ಗೊತ್ತೋ? ಅದು ಕೇವಲ ತತ್ವೇ ಮನ
ದೃಗಪಿಸ್ತುತೌಚ ಅನ್ನುವ ಧಾಟಿಯಲ್ಲಿ ಪ್ರಹ್ಲಾದರಾಜರು ನರಸಿಂಹದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿದ ಮಾರ್ಗದಲ್ಲಿ ಪ್ರಹ್ಲಾದರಾಜರ ಅಂಶರಾದ ಅವತಾರರಾದ ರಾಯರು ಕೂಡ ಅವರು ನಮಗೆ ಆ ರೀತಿಯಾಗಿ ಪ್ರಹ್ಲಾದರಾಜರಾಗಿ ಇದ್ದಾಗ ಮಾಡಿದ ತಪಸ್ಸಿನ ಪ್ರಭಾವದಿಂದ ನಮಗೂ ಉತ್ತಮವಾದ ವಾಕ್ಶಕ್ತಿ ಕೊಡ್ತಾರೆ. ಎಂತಹ ವಾಕ್ಶಕ್ತಿ ಗೊತ್ತೋ? ಕ್ಷಣ ಕ್ಷಣಕ್ಕೂ ಕಣಕಣಕ್ಕೂ ಮನಗಳಲ್ಲಿಯೂ ಕೂಡ ಪ್ರತಿಯೊಂದು ಕಾರ್ಯದ ಹಿನ್ನೆಲೆಯಲ್ಲಿ ನಾರಾಯಣ, ಅಚ್ಯುತ, ಗೋವಿಂದ ಎನ್ನುವ ಪರಮಾತ್ಮನ ಬೆಲೆ ಕಟ್ಟಲಾಗದ ಅನಂತ ನಾಮಸ್ಮರಣೆಯ ವಾಕ್ಶಕ್ತಿಯನ್ನು ಕೊಡ್ತಾರೆ. ಇದೇ ನಿಜವಾದ ವಾಕ್ಶಕ್ತಿ. ಇನ್ನು ಕಿವಿಗಳು ರಾಯರ ಸ್ತೋತ್ರದ ವಿಶೇಷವಾದ ಜಪ ಪಾರಾಯಣದ ಫಲದಿಂದಾಗಿ ಕಿವುಡನಿಗೂ ಹುಟ್ಟು ಕಿವುಡನಿಗೂ ಕೂಡ ಒಳ್ಳೆ ಕೇಳಿಸುವ ಶಕ್ತಿ ಕೊಡ್ತಾರಂತೆ ರಾಯರು. ಕೊಡ್ತಾರೆ ನಿಜ. ಆದರೆ ಕಿವಿ ಇದ್ದು ನಾವು ಕಿವುಡರಾಗಿದ್ದೇವೆ ಇವತ್ತು. ಹೇಗೆ? ಯಾವ ಕಿವಿ ಬೆಳಗ್ಗೆ ಎದ್ದಾದ ತಕ್ಷಣ ರಾತ್ರಿ ಮಲಗುವವರೆಗೂ ಕೂಡ ಕೇವಲ ದೇವರ ನಾಮಸ್ಮರಣೆ, ದೇವರ ಕೀರ್ತನೆಗಳು, ಆ ಪರಮಾತ್ಮನನ್ನ ತಿಳಿಸಲು ಹೊರಟ ಸಚ್ಚಾಸ್ತ್ರಗಳ ಪುರಾಣಗಳ ಶ್ರವಣ ಮಾಡಬೇಕಾಗಿತ್ತೋ ಅದು ಮಾಡ್ತಾ ಇಲ್ಲ ಕಿವಿ ಇವತ್ತು. ಬೆಳಗ್ಗೆ ಎದ್ದಾದ ತಕ್ಷಣ ಅದು ಇದು ಕೇಳಬಾರದೆಲ್ಲ ಕೇಳಿ ಕಿವಿ ಇದ್ದರೂ ಕಿವುಡಾಗಿ ಹೋಗಿದೆ. ಆದರೆ ನಮ್ಮ ರಾಯರಿದ್ದಾರಲ್ಲ, ಅವರು ನಾಮಸ್ಮರಣೆ ಮಾಡಿದರೆ ಸಾಕು, ರಾಯರ ನಾಮಸ್ಮರಣೆ ಮಾಡಿದರೆ ಸಾಕು, ಈ ಕಿವಿ ಎಲ್ಲ ತನ್ನ ಜಾಡ್ಯವನ್ನು ಕಳೆದುಕೊಂಡು, ಎಲ್ಲ ಇಂದ್ರಿಯಗಳು ತಮ್ಮ ಜಾಡ್ಯಗಳನ್ನು ಕಳೆದುಕೊಂಡು ಪರಮಾತ್ಮನ ಪದಾರವಿಂದಗಳಲ್ಲಿ ಕೆಲಸ ಮಾಡುವಂತೆ, ಸೇವೆ ಮಾಡುವಂತೆ ಬುದ್ಧಿಯನ್ನು ಕೊಡ್ತಾರೆ ಇಡೀ ರಾಘವೇಂದ್ರ ಸ್ತೋತ್ರದ ಪಾರಾಯಣದಿಂದ. ಹೀಗೆ ಇದರ ಅರ್ಥವನ್ನು ನಾವು ಸರಿಯಾಗಿ ತಿಳಿದುಕೊಳ್ಳಬೇಕು. ಕಿವಿ, ಮೂಗು, ಬಾಯಿ, ಕಣ್ಣು ಇಷ್ಟೇ ಹೇಳಿದ್ದಾರಂತಲ್ಲ, ಎಲ್ಲ ನಮ್ಮ ಇಂದ್ರಿಯಗಳು ಆಲಸ್ಯದಿಂದ ಜಡ್ಡು ಹಿಡಿದಿದೆ. ಒಂದು ರೀತಿಯಾದ ಜಾಡು ಇದಕ್ಕೆ ಹಿಡಿದಿದೆ, ಆಲಸ್ಯತನದ ಜಾಡು. ಆ ಆಲಸ್ಯತನ ದೂರವಾಗಿ ಕ್ಷಣಕ್ಕೂ ಹರಿಗುರುಗಳಲ್ಲಿ ಭಕ್ತಿಯನ್ನ ತುಂಬಿಸುವಂತಹ ಟಾನಿಕ್ ಅದು ಈ ಸ್ತೋತ್ರ, ರಾಘವೇಂದ್ರ ಸ್ತೋತ್ರ. ಇದನ್ನು ನಾವು ಇಂಜೆಕ್ಟ್ ಮಾಡಿಕೊಂಡಾಗ, ಇದನ್ನು ನಮ್ಮ ಜೀವನದಲ್ಲಿ ರೂಢಿಸಿಕೊಂಡಾಗ, ಪಾರಾಯಣವನ್ನ ಮಾಡಿದರೆ ಎಲ್ಲ ವಿಧವಾದಂತಹ ರೋಗಗಳು ಪರಿಹಾರವಾಗಿ, ಜಾಡ್ಯತನ ಪರಿಹಾರವಾಗಿ, ಪೂರ್ಣಾಯುವು ಪೂರ್ಣ ಸಂಪತ್ತಿ, ಉತ್ತಮವಾದ ಪೂರ್ಣವಾದ ಆಯುಷ್ಯ, ಪೂರ್ಣವಾದಂತಹ ಹರಿಗುರುಗಳಲ್ಲಿಯ ಭಕ್ತಿ ರೂಪವಾದ ಸಂಪತ್ತಿ ರಾಘವೇಂದ್ರ ಗುರು ಸಾರ್ವಭೌಮರ ಈ ಸ್ತೋತ್ರದ ಪಠಣೆಯಿಂದ ಬರ್ತದೆ ಅಂತ ಇಷ್ಟೆಲ್ಲ ಶ್ಲೋಕವನ್ನ ಮಾಡ್ತಾ, ಕೇವಲ ಅಪ್ಪಣ್ಣಾಚಾರ್ಯರು ಮಾಡಿದ್ದಾರೆ ಅನ್ನುವುದಕ್ಕೆ ಇದಕ್ಕೆ ಎಷ್ಟು ಮಹತ್ತರ ಇದೆಯೋ ಅಷ್ಟೇ ಇಷ್ಟೆಲ್ಲವನ್ನ ಮಾಡೋದರ ಕೊನೆಗೆ ಅವರು ಬರುವಷ್ಟೊಂದು ವೃಂದಾವನ ಸಂಪೂರ್ಣವಾಗಿ ಆಗಿ ಹೋಗಿತ್ತು. ಅಳತಾರೆ ಗುರುಗಳ ಮುಂದೆ ಬಿದ್ದು ಅಳತಾರೆ. ಇಷ್ಟೆಲ್ಲ ಸ್ತೋತ್ರವನ್ನ ಮಾಡಿದಂತಹ ಅಪ್ಪಣ್ಣಾಚಾರ್ಯರ ಆ ಭಕ್ತಿಯನ್ನ ಗಮನಿಸಿ ಆ ಬೃಂದಾವನದಿಂದ ವಾಣಿಯಾಯಿತು, ಸಾಕ್ಷೀ ಹಯಾಸ್ಯೋತ್ರಹಿ. ಚಿಂತೆ ಮಾಡಬೇಕಾಗಿಲ್ಲ ಅಪ್ಪಣ್ಣ, ನಿಮ್ಮ ಜೊತೆಗೆ ನಾವು ಯಾವತ್ತಿಗೂ ಇದ್ದೇವೆ. ನಿಮ್ಮ ಜೊತೆಗೆ ಅಷ್ಟೇ ಅಲ್ಲದೆ ಯಾರೆಲ್ಲ ಈ ನೀವು ಮಾಡಿದ ಸ್ತೋತ್ರದ ಪಾರಾಯಣವನ್ನ ಮಾಡ್ತಾರೆ ಅವರಿಗೆ ಈ ಸ್ತೋತ್ರದಲ್ಲಿ ಹೇಳಿದ ಒಂದೊಂದು ಮಾತು ಸತ್ಯವಾಗಿ ಮಾಡ್ತೇವೆ ನಾವು ಅಂತ ರಾಯರ ಅನುಗ್ರಹವನ್ನ ಮಾಡ್ತಾರೆ. ಏನು ಈ ಸ್ತೋತ್ರದ ಮಹತಿ? ಯಾರೋ ಒಬ್ಬ ಗೃಹಸ್ಥ ಮಾಡಿದ ಅಂತ ಉಪೇಕ್ಷೆ ಮಾಡುವ ಹಾಗೆ ಇಲ್ಲ, ಯಾರೋ ಒಬ್ಬ ಪಂಡಿತ ಮಾಡಿದ ಅಂತ ಹೇಳಿ ಉಪೇಕ್ಷೆ ಮಾಡುವುದಿಲ್ಲ. ಇದಕ್ಕೆ ಕೇವಲ ಅಂಕಿತ ಕೊಟ್ಟವರು ರಾಘವೇಂದ್ರರು. ಇಂತಹ ರಾಘವೇಂದ್ರರ ಅಂಕಿತ ಪ್ರಧಾನವಾದಂತಹ ಈ ಒಂದು ಅಭಯಪ್ರದವಾದ ಈ ರಾಘವೇಂದ್ರ ಸ್ತೋತ್ರದ ಮಹತ್ವ ಇನ್ನೇನು ಹೇಳಬೇಕು? ಎಷ್ಟು ಹೇಳಿದರೂ ಕೂಡ ಕಮ್ಮಿಯೇ. ಕೊನೆಗೆ ಅಪ್ಪಣ್ಣಾಚಾರ್ಯರು ಹೇಳ್ತಾರೆ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ.
ನಮತಾಂ ಕಾಮಧೇನವೇ. ಹಾಗೆ ರಾಯರು ಅಂದರೆ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಸತ್ಯಧರ್ಮರತಾಯ ಪೂಜ್ಯಾಯ ರಾಘವೇಂದ್ರಾಯ ನಮಃ. ಯಾರು ಈ ಗುರುಗಳಲ್ಲಿ ವಿಶೇಷವಾಗಿ ನಾಮಸ್ಮರಣೆಯನ್ನು ಮಾಡ್ತಾರೆ, ವಿಶೇಷವಾಗಿ ನಾಮಸ್ಮರಣೆಯನ್ನು ಮಾಡ್ತಾರೆ, ಆದವಾನಿ ನವಾಬ, ದನ ಕಾಯುವ ವ್ಯಂಕಣ್ಣ, ಕಿರೀಟಗಿರಿ ದೇಸಾಯಿ, ಅನೇಕ ಅನೇಕ ವಿಧವಾದಂತಹ ಜ್ವಲಂತ ಉದಾಹರಣೆಗಳು. ಅಂತಹ ಭಜತಾಂ ಕಲ್ಪವೃಕ್ಷಾಯ ನಿರ್ವ್ಯಾಜವಾಗಿ ಸೇವೆ ಮಾಡುವವರಿಗೆ ಕಲ್ಪವೃಕ್ಷದಂತೆ, ಬೇಡಿದ್ದನ್ನೆಲ್ಲವನ್ನ ಕೊಡುವ ಕಲ್ಪವೃಕ್ಷದಂತೆ, ನಮತಾಂ ನಮಸ್ಕಾರ ಮಾಡುವವರಿಗೆ, ಭಕ್ತಿಯಿಂದ ನಮಸ್ಕಾರ ಮಾಡುವವರಿಗೆ ಕಾಮಧೇನುವಿನಂತೆ ಬೇಡಿದ್ದನ್ನೆಲ್ಲವನ್ನ ಕೊಡುವ ರಾಯರು ಸತ್ಯ ಧರ್ಮ ರಥರು. ಇವರು ಸತ್ಯ ಧರ್ಮ ರಥರು. ಛಾಂದೋಗ್ಯದಲ್ಲಿ ಹೇಳಿದ ಹಾಗೆ ಸದಿತಿ ಪ್ರಾಣಃ, ಸದಿತಿ ಪ್ರಾಣಃ. ಸತ್ಯ ಧರ್ಮರು ಅಂದರೆ ವಿಶೇಷವಾದ ಸತ್ಯನಿಷ್ಠೆ ಉಳ್ಳವರು, ಧರ್ಮನಿಷ್ಠೆ ಉಳ್ಳವರು. ಅಂತಹ ಸತ್ಯ ಧರ್ಮದಲ್ಲಿ ಉತ್ತಮವಾಗಿ ರಥರಾಗಿ ಇರುವಂಥವರು ಅಂತ ತಿಳಿಯುತ್ತದೆ. ಇನ್ನು ಚೂರು ತಿಳಿದಾಗ, ಒರೆಗಲ್ಲಿಗೆ ಹಚ್ಚಿದಾಗ ಸತಿತಿ ಪ್ರಾಣಃ, ಸತ್ಯ ಶಬ್ದಕ್ಕೆ ವಾಚ್ಯರಾದವರು ವಾಯುದೇವರು. ಅಂತಹ ವಾಯುದೇವರ ಧರ್ಮ ಯಾವುದು? ಅದು ದ್ವೈತ ಸಿದ್ಧಾಂತದ ಸ್ಥಾಪನೆ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರಾಗಿ ಅವತಾರ ಮಾಡಿದಂತಹ ವಾಯುದೇವರ ಧರ್ಮ ಯಾವುದು ಅಂದರೆ ಅದು ಸನಾತನ ಸತ್ಸಂಪ್ರದಾಯ ಹರಿಸರ್ವೋತ್ತಮತ್ವ ಪ್ರತಿಪಾದನೆಯ ಸಿದ್ಧಾಂತ. ಅಂತಹ ಸಿದ್ಧಾಂತದಲ್ಲಿ ರಥರಾಗಿ ಇರುವಂತಹ ರಾಘವೇಂದ್ರ ಸ್ವಾಮಿಗಳವರು ಇವರು ಪೂಜ್ಯರು. ಇವರು ಪೂಜ್ಯರು. ಒಬ್ಬ ಮತೀಯ ಒಬ್ಬ ಮಠೀಯ ಅಲ್ಲ, ಮಠಾತೀತ ಮತಾತೀತ ಗುರುಗಳು ಈ ರಾಘವೇಂದ್ರ ಸ್ವಾಮಿಗಳವರು. ಒಬ್ಬ ಬ್ರಿಟಿಷ್ ಅಧಿಕಾರಿಗೆ ಥಾಮಸ್ ಮುನ್ರೋ ಅವರು ಬಂದು ರಾಯರ ಹತ್ತಿರ ಪ್ರಾರ್ಥನೆ ಮಾಡಿದರು, ರಾಯರ ಹತ್ತಿರ ಬಂದರು, ಅವನಿಗೆ ಬೃಂದಾವನದಿಂದ ಅನುಗ್ರಹ ಮಾಡಿದ ಗುರುಗಳು ಇವರು. ಒಬ್ಬ ಜ್ಞಾನಿವರೆಂದರು ಬಂದರು, ಅವರಿಗೆ ಅನುಗ್ರಹ ಮಾಡುವಂತಹ ಗುರುಗಳಿವರು. ಇದು ರಾಘವೇಂದ್ರ ಸ್ವಾಮಿಗಳವರ ಕಾರುಣ್ಯ. ಅಂತೆಯೇ ಅವರು ಪೂಜ್ಯರು. ಅಂತಹ ರಾಘವೇಂದ್ರ ಸ್ವಾಮಿಗಳವರಿಗೆ ಭೂಯೋ ಭೂಯೋ ಸಾಷ್ಟಾಂಗ ನಮಸ್ಕಾರ ಅಂತ ಅಪ್ಪಣ್ಣಾಚಾರ್ಯರು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಅಂತಹ ಗುರುಗಳು ಕೇವಲ ಮಹಿಮೆಗಳಿಗೆ ಅಷ್ಟೇ ಸೀಮಿತವಾಗದೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಶ್ರೀಮತ್ ಟೀಕಾಕೃತ್ಪಾದರ ಅನೇಕ ಗ್ರಂಥಗಳಿಗೆ ವಿಶೇಷವಾದ ತಮ್ಮದೇ ಆದ ವ್ಯಾಖ್ಯಾನವನ್ನ ರಚನೆಯನ್ನ ಮಾಡಿಕೊಟ್ಟಿದ್ದಾರೆ. ಶ್ರೀಮನ್ಯಾಯ ಸುಧಾಕ್ಯ ಪರಿಮಳ ಎನ್ನುವಂತಹ ವ್ಯಾಖ್ಯಾನ, ಸೂತ್ರಗಳಿಗೆ ತತ್ರದೀಪಿಕ, ಭಗವದ್ಗೀತೆಗೆ ಗೀತಾ ವಿವೃತ್ತಿ ಇತ್ಯಾದಿಯಾಗಿ ರಾಯರ ಒಂದೊಂದು ಮಾತಿಗೆ, ಉಪನಿಷತ್ತುಗಳಿಗೆ ಖಂಡಾರ್ಥ. ಏನದ್ಭುತವಾದ ವ್ಯಾಖ್ಯಾನ. ಸರಳ ರೀತಿಯಾಗಿ ಸ್ಪಷ್ಟವಾಗಿ ಹಿರಿಯರ ಮಾತುಗಳಿಗೆ ಅತ್ಯಂತ ಸ್ಪಷ್ಟವಾಗಿ ಅವರ ಹೃದ್ಗತವನ್ನ ವಿವರಿಸುವ ಪರಿಯಂಥದ್ದು. ಅಂತಹ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ, ವ್ಯಕ್ತಿತ್ವ ಅನಂತ ಅಪರಿಮಿತ ಅದಮ್ಯ ದಿವ್ಯ ಭವ್ಯ ಚೇತನರಾಯರು. ಅಂತಹ ಗುರುಗಳಲ್ಲಿ ಇನ್ನೇನು ಬೇಡಲಿಕ್ಕೆ ಸಾಧ್ಯ ಸ್ವಾಮಿ? ಗುರುಗಳೇ, ರಾಘವೇಂದ್ರ ಗುರು ಸಾರ್ವಭೌಮರೇ, ಜನ್ಮ ಜನ್ಮಾಂತರದಲ್ಲಿಯೂ ಕೂಡ ನಮಗೇನು ಕೊಡ್ತೀರೋ ಬಿಡ್ತೀರೋ ಅದು ಎರಡನೇ ಮಾತು, ನಿಮ್ಮ ನಾಮಸ್ಮರಣೆ, ನಿಮ್ಮ ಪಾದಾರವಿಂದಗಳಲ್ಲಿ ಭಕ್ತಿ, ಅದೊಂದೊಂದನ್ನ ಕೊಟ್ಟು ಬಿಡಿ ಸಾಕು, ಎಲ್ಲವೂ ಸಿದ್ಧಿಸ್ತದೆ. ದಾಸರಾಯರ ಮಾತಿನ ಧಾಟಿಯಂತೆ ಸುರ ತರುವಿನಂತಿಪ್ಪ ಕೀರ್ತಿ ಸಚ್ಛಾಯ ಆಶ್ರಿತರ ಮನೋರಥವ ಪೂರೈಸುವ ಧರಣಿ ಸುರಾಕ್ಯ ಷಟ್ಪದಿಗಳಿಗೆ ಸತ್ಸುಧಾ ಪರಿಮಳದಿ ತೃಪ್ತಿಪಡಿಸಿದ ಮರುತನಂತೆ. ಜಗನ್ನಾಥದಾಸರು ಹೇಳಿದ ಹಾಗೆ ಇಷ್ಟಾರ್ಥಗಳನ್ನು ಪೂರ್ಣ ಮಾಡುವ ಗುರುಗಳಿಗೆ ನಾನು ಏನಾದರೂ ಬೇಡಿಬಿಟ್ಟೆ ಅಂತಾದರೆ ಸೀಮಿತ ಅಂತಾಗಿ ಬಿಡುತ್ತೇನೆ. ಹಾಗೆ ಮಾಡುವುದು ಬೇಡ. ನಿಮ್ಮ ಪದಾರವಿಂದಗಳಲ್ಲಿ ಭಕ್ತಿ ಕೊಡಿ, ಅದೇ ನಮ್ಮ ಜೀವನಕ್ಕೆ ಉತ್ತರೋತ್ತರ ಶ್ರೇಯಸ್ಸಿಗೆ ಕಾರಣವಾಗ್ತದೆ ಅಂತ ಪ್ರಾರ್ಥನೆಯನ್ನು ಮಾಡೋಣ. ಅದೇ ರೀತಿಯಾಗಿ ರಾಘವೇಂದ್ರ ಗುರು ಸಾರ್ವಭೌಮರಿಂದ ರಚಿತವಾದ ಗ್ರಂಥಗಳಲ್ಲಿ ಉತ್ತಮವಾದ ವ್ಯಾಖ್ಯಾನಗಳಲ್ಲಿ ಉತ್ತಮವಾದಂತಹ ಆಸಕ್ತಿ, ಹರಿಗುರುಗಳಲ್ಲಿ ಭಕ್ತಿ, ವಿಶೇಷವಾದಂತಹ ಸಿದ್ಧಾಂತದ ದೀಕ್ಷೆ ನಮಗೂ ನಿಮಗೂ ರಾಯರು ಕೊಡಲಿ.
ಕೊಟ್ಟೇ ಕೊಡ್ತಾರೆ ಅನ್ನುವ ಮಾತಿನಲ್ಲಿ ಒಂದೆರಡು ಸಂಶಯಗಳು ಬೇಡ. ಅಂತಹ ಗುರುಗಳು ಕೇವಲ ಆರಾಧನೆ ಇದೆ, 3-4 ದಿವಸ ಅವರ ನಾಮಸ್ಮರಣೆಯನ್ನ ಮಾಡಿ ಹೋದರೆ ಸಾಕು, ಭವ್ಯ ಪಂಚಾಮೃತ ಮಾಡಿದರೆ ಸಾಕು, ರಥೋತ್ಸವ ಮಾಡಿದರೆ ಸಾಕು, ಅವರ 1 ವರ್ಷದ ಎಲ್ಲ ಪುಣ್ಯ ಬರ್ತದೆ ಅಂತ ನಾವು ತಿಳಿದುಕೊಳ್ಳುವುದು ಸರ್ವಥ ಅಲ್ಲ. ಹಾಗೆ ತಿಳಿದುಕೊಳ್ಳಲೂಬಾರದು. ಯಾಕೆ ಅಂದರೆ ಆ ಗುರುಗಳ ಉಪಕಾರ ಬೆಟ್ಟದಷ್ಟು ಇದೆ. ನಾವು ಮಾಡುವುದು ಒಂದು ಸಣ್ಣ ಇರುವೆಯ ಸಮಾನವೂ ಅಲ್ಲ. ಆದರೂ ಅವರ ಪ್ರತಿನಿತ್ಯದ ನಾಮಸ್ಮರಣೆ ಅದು ಜೀವನಕ್ಕೆ ಉದ್ಧಾರಕ್ಕೆ ಕಾರಣ, ಜೀವನ ಶ್ರೇಯಸ್ಸಿಗೆ ಕಾರಣ ಅಂತ ಹೇಳ್ತಾ, ವಿಶೇಷವಾಗಿ 4 ದಿನಗಳಿಂದ ತಾವೆಲ್ಲರೂ ಕೂಡ ಈ ಗುರುಗಳ ಮಹಿಮೆಯನ್ನ ಅಪ್ಪಣ್ಣಾಚಾರ್ಯರ ದೃಷ್ಟಿಯಲ್ಲಿ ನೋಡುವ, ಚಿಂತನೆಯನ್ನ ಮಾಡುವ ಒಂದು ವಿಶೇಷವಾದಂತಹ ಅವರ ಅನುಗ್ರಹದಿಂದ ಪ್ರಯತ್ನವನ್ನು ಮಾಡಿದ್ದೇವೆ. ಅಂತಹ ಗುರುಗಳು ಇತೋಪ್ಯತಿಶಯವಾದ ಜ್ಞಾನ ಭಕ್ತಿಗಳನ್ನು ಕೊಟ್ಟು, ಅನುವೈರಾಗ್ಯಗಳನ್ನು ಕೊಟ್ಟು ಅನುಗ್ರಹ ಮಾಡಲಿ ಅಂತ ಹೇಳ್ತಾ, ಈಗ ಬಂದಿರುವಂತಹ ಪ್ರಸಕ್ತ ಏನು ಆ ಸಾಧನೆಗೆ ಬಂದಿರುವಂತಹ ಏನು ಕರೋನಾ ಮಹಾಮಾರಿ ಇದೆ, ಅದನ್ನೂ ಕೂಡ ಗುರುಗಳು ವಿಶೇಷವಾದ ತಮ್ಮ ಸಾಮರ್ಥ್ಯದಿಂದ ನಾಶ ಮಾಡುತ್ತಾರೆ ಎನ್ನುವುದರಲ್ಲಿ 2 ಸಂಶಯ ಬೇಡ. ಅಂತಹ ಗುರುಗಳ ಪದಾರವಿಂದಗಳಲ್ಲಿ, ಅಂತಹ ಗುರುಗಳ ನಾಮಸ್ಮರಣೆಯ ಒಂದು ವಿಶೇಷವಾದಂತಹ ಚಿಂತನೆ ನಮಗೆ ಯಾವತ್ತಿಗೂ ಕೂಡ ಬರುವಂತೆ ಆಗಲಿ ಅಂತ ಹೇಳ್ತಾ ಮುಕ್ತಾಯವನ್ನು ಮಾಡುತ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಯದತ್ರ ಸೌಷ್ಠವಂ ಕಿಂಚಿತ ತದ್ಗುರೋರೇವ ಮೇನಹಿ, ಯದತ್ರ ಅಸೌಷ್ಠವಂ ಕಿಂಚಿತ ತನ್ಮಯೈವ ಗುರೋರ್ನಹಿ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯೇತ್ ಪುಣ್ಯಂ ತವಾಪ್ನೋತು ಗುರೋರ್ಮಮ. ಹರಯೇ ನಮಃ. ಶ್ರೀರಾಘವೇಂದ್ರಾಯ ನಮಃ. ಶ್ರೀರಾಘವೇಂದ್ರಾಯ ನಮಃ.